ಈ ರಾಜ್ಯದ ಮುಜರಾಯಿ ಸಚಿವರನ್ನ ಸಕಲ ಗೌರವ ಆಧಾರದೊಂದಿಗೆ ಆಮಂತ್ರಿಸಿಕೊಳ್ಳುತ್ತಿರುವಂತಹ ಸದ್ಭಕ್ತ ಬಂಧುಗಳು, ಕೊಕ್ಕು ಕಹಳೆಗಳ ನಿನಾದ ಕಲಶ ಕನ್ನಡಿಯನ್ನು ಹೊತ್ತ ಮುತ್ತೈದೆಯರು ತನ್ಮೂಲಕವಾಗಿ ರಾಜ್ಯದ ಮುಜರಾಯಿ ಸಚಿವರಿಗೆ ಭವ್ಯವಾದ ಸ್ವಾಗತವನ್ನು ಬಯಸಿಕೊಂಡು ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ರಾಜ್ಯದ ಹಿರಿಯ ರಾಜಕಾರಣಿ शुभकाल दीपो हरतु मे पापं दीपज्योतिर्नमोस्तु। ತಿರುಡೂರಿನಲ್ಲಿದ್ದು ಐತಿಹಾಸಿಕ ಕ್ಷಣ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಕೆಳಗೆ ಬಿದ್ದು ನಾವು ನೋಡ್ತಾ ಇರುವಾಗಲೇ ಆದರೆ 5 ನಿಮಿಷದಲ್ಲಿ ಪುನಃ ಅವರು ನಗಾರಿ ಗೋಪುರವನ್ನು ಹತ್ತಿ ಒಂದು ಮಾತನ್ನು ನಮಗೆ ಸಭೆಯಲ್ಲಿ ನಿರ್ಣಯ ಮಾಡಿಕೊಟ್ರು. ಆಮೇಲೆ ನಾವು ಅದನ್ನು ಕೇವಲ 6 ದಿನದಲ್ಲಿ 1 ರೂಪಾಯಿ ಖರ್ಚಿಲ್ಲದೆ ನಾವು ಆಮೇಲೆ ನಾವು ಕಂಡದ್ದು ಇದೇ 13ನೇ ತಾರೀಕಿಗೆ ನಾವು ಕರ್ನಾಟಕದಲ್ಲಿ ಕಂಡ ಅತ್ಯಂತ ಪ್ರಾಮಾಣಿಕ ಒಬ್ಬ ರಾಜಕಾರಣಿ. ಅವರು ಈಗ ಮುಜರಾಯಿ ಇಲಾಖೆಯ ಸಚಿವರು ಆಗಿದ್ದಾರೆ. ಅವರು 2 ಸ್ವಾಮೀಜಿಗಳನ್ನು ಕೇಳಿಕೊಂಡಿದ್ದು ಶಿರೂರು ಮಠ ಮತ್ತು ಸುಬ್ರಹ್ಮಣ್ಯ ಮಠದ್ದು. ಅವರು ಕೇಂದ್ರ ಸ್ಥಾನದಲ್ಲಿದ್ದೇವೆ. 1 ಸಾವಿರ ಇತಿಹಾಸ ಇರುವ ಈ ಪದ್ಮನಾಭನ ದೇವರ ನಗಾರಿ ಗೋಪುರ ಅಂದರೆ ತಂತ್ರಿಗಳು ಹೇಳ್ತಾರೆ ಅದು ದೇವ ಶೀಘ್ರದಲ್ಲಿ ಆಗ್ತದೆ ಅನ್ನೋ ಒಂದು ಮಾತನ್ನ ತಂತ್ರಿಗಳು ನಮ್ಗೆ ಹೇಳಿದ್ದಾರೆ.
ಅವರು ಹೇಳಿದ ಎಲ್ಲ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಇದೆ ಅವರ ಹತ್ರ ನಾವು ಕೇಳಿಕೊಂಡಾಗ ಪ್ರತಿಯೊಂದನ್ನು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆಯೇ ವಿಘ್ನ ನಿವಾರಣೆಗೆ, ಯಾಕಂದರೆ ನಮ್ಮ ಕದಳಿ ಪ್ರಿಯವರು ಅವನಿಗೆ 8,000 ಹಣ್ಣನ್ನು ಅರ್ಪಣೆ ಮಾಡಿ ಅತಿ ಶೀಘ್ರದಲ್ಲಿ ಹೋಗಿದ್ದೆ. ಮತ್ತು ಹೋದಲ್ಲಿ ಬಂದಾಗಲೂ ಹಲವಾರು ದೇವಸ್ಥಾನಗಳಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಹೋಗಿದ್ದೀನಿ. ಈಗ ನಾವು ಭಾಷಣಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ದೇವರ ರಾಜ್ಯ ಯಾವುದು ಅಂದರೆ ಕೇರಳ ಅಂತ ಎಲ್ಲರೂ ಹೇಳ್ತಾ ಇರ್ತೀವಿ, ಕೇರಳ ಹೇಳ್ತೀವಿ. ಕರ್ನಾಟಕದಲ್ಲಿ ದೇವರ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಲ್ವಾ. ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ಈ ಎರಡು ಜಿಲ್ಲೆಗಳಲ್ಲಿ ನಮ್ಮಲ್ಲಿ 205 ಎ ಗ್ರೇಡ್ ಟೆಂಪಲ್ಸ್ ಬರುತ್ತೆ. 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. 193 ಬಿ ಗ್ರೇಡ್ ಟೆಂಪಲ್ಸ್ ಇರುತ್ತೆ. ಅದು 5 ಲಕ್ಷದಿಂದ 25 ಲಕ್ಷ ರೂಪಾಯಿ ಆದಾಯ ಇರ್ತಕ್ಕಂಥದ್ದು ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸ್. ಅದು ಸುಮಾರು 34,000 ಟೆಂಪಲ್ಸ್ ಇದೆ. ಈ ಎ ಗ್ರೇಡು ಬಿ ಗ್ರೇಡಲ್ಲಿ 205, 193 ಒಂದು ಮೂರನೇ ಒಂದು ಭಾಗ ಎರಡೇ ಜಿಲ್ಲೆಯಲ್ಲಿದೆ. ಮೂರನೇ ಒಂದು ಭಾಗ ಎರಡು ಜಿಲ್ಲೆಯಲ್ಲೇ ಇದೆ. ಮತ್ತು ಇಲ್ಲಿ ಇರ್ತಕ್ಕಂಥ ದೇವಸ್ಥಾನದ ವಾಸ್ತುಶಿಲ್ಪ ಇರ್ಬೋದು, ಮತ್ತು ಎಲ್ಲದಕ್ಕಿಂತ ಎಲ್ಲ ಕಡೆ ದೇವಸ್ಥಾನಗಳು ಕಟ್ತಾರೆ. ಆದರೆ ಕಟ್ಟಾದಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟ ಇರುತ್ತೆ. ಆದರೆ ನಮ್ಮ ಈ ಭಾಗದಲ್ಲ ನೋಡಿದ್ಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭಾಳ ಶಿಸ್ತಿನಿಂದ ದೇವಸ್ಥಾನಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರದ್ದು ವ್ಯವಸ್ಥಾಪನಾ ಸಂಸ್ಥೆಗಳು ಅದು ನಮ್ಮ ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾಮಿನೇಟ್ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಅತ್ಯಂತ ಶ್ರದ್ಧೆಯಿಂದ ಅವ್ರ ಮನೆ ಕೆಲಸ ಅಂತೇಳಿ ದೇವಸ್ಥಾನದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಈ ಸಂದರ್ಭದಲ್ಲಿ. ಮತ್ತು ಇದು ಅಷ್ಟೇ, ದೇವಸ್ಥಾನಗಳ ಆಡಳಿತ ಭಾಳ ಏನು ಒಂದು ಯಾವುದೇ ಒಂದು ಕಪ್ಪು ಚುಕ್ಕ ಇದ್ದ ರೀತಿ ದೇವಸ್ಥಾನಗಳನ್ನು ಆಡಳಿತ ಮಂಡಳಿಯವರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಡೀ ಎರಡೂ ಜಿಲ್ಲೆಗೆ ಒಂದು ದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಗೋಪುರ ನಿರ್ಮಾಣಕ್ಕೆ ನಿಮ್ಮ ಸಹಾಯನೂ ಬೇಕು ಅಂತ ಆಗಲೇ ಸ್ವಾಗತ ಮಾಡೋರು ಹೇಳಿದ್ದಾರೆ. ಖಂಡಿತ ಸಹಾಯ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ಬೇಗ ಈ ಗೋಪುರ ನಿರ್ಮಾಣ ಮಾಡಬೇಕು. ಮತ್ತು ದೇವಸ್ಥಾನ ಕಟ್ಟಬೇಕಂದ್ರೆ ಒಬ್ಬರೇ ಕಟ್ಟೋಕ್ಕಾಗಲ್ಲ, ಅಥವಾ ಕೆಲವೇ ಜನ ಕಟ್ಟೋಕ್ಕಾಗಲ್ಲ. ಎಲ್ಲರೂ ಸಹಕಾರ ಅಗತ್ಯ. ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟರೆ ಖಂಡಿತ ದೇವಸ್ಥಾನ ಗೋಪುರ ಇರ್ಬೋದು, ದೇವಸ್ಥಾನ ಇರ್ಬೋದು ಬೇಗ ಮುಗಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತು